ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾಗುವ ಹಾದಿಯಲ್ಲಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತಾ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನನ್ನ ಚಾನಲ್ ಟ್ರೇಲರ್ ನೀವು ಏನಾದರೂ ನೋಡಿದ್ರೆ ಗೊತ್ತಿರುತ್ತೆ, ನನಗೆ ಪೇಂಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ. ಸೊ ನಾನು ನಮ್ಮ ಮನೆಯಲ್ಲಿ ಪಿಲ್ಲೋ ಪೇಂಟಿಂಗ್ಸ್ ಮಾಡಿದ್ದೆ ಆಯ್ತಾ, ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಏನ್ ಮಾಡಿದ್ದೆ ಅಂದ್ರೆ, ಈ ತರ ಪ್ಲೇನ್ ಪಿಲ್ಲೋ ಕವರ್ಸ್ ನಾನು ಆನ್ಲೈನ್ ಇಂದ ಆರ್ಡರ್ ಮಾಡ್ಕೊಂಡೆ. ಲೈಕ್ 6 ಪಿಲ್ಲೋ ಕವರ್ಸ್ ಬಂತು. ಈ ಪಿಲ್ಲೋ ಕವರ್ಸ್ ಮೇಲೆ ನಾನು ಪೇಂಟಿಂಗ್ಸ್, ಅಕ್ರಿಲಿಕ್ ಪೇಂಟಿಂಗ್ಸ್ ತಗೊಂಡು ಅಕ್ರಿಲಿಕ್ ಪೇಂಟ್ಸ್ ತಗೊಂಡು ಪೇಂಟ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಈ ಪಿಲ್ಲೋನಲ್ಲಿ ನಾನು ಕಂಪ್ಲೀಟ್ ಮಧುಬಾನಿ ಪೇಂಟಿಂಗ್ ಯೂಸ್ ಮಾಡಿರೋದು, ಮತ್ತೆ 2 ಕಾಂಬಿನೇಷನ್ ಯೂಸ್ ಮಾಡಿದ್ದೀನಿ. ಒಂದು ಫಿಶ್ ಮತ್ತೆ ಲೋಟಸ್ ಕಾಂಬಿನೇಷನ್. ಇದರಲ್ಲಿ ಫಿಶ್ ಬಂದು ಲಕ್ಷ್ಮೀ ದೇವಿನ ಇಂಡಿಕೇಟ್ ಮಾಡುತ್ತೆ, ವಿಚ್ ಇಸ್ ದ ಸಿಂಬಲ್ ಆಫ್ ಫರ್ಟಿಲಿಟಿ ಮತ್ತೆ ಪ್ರಾಸ್ಪೆರಿಟಿ. ಹಾಗೆ ಇದು ಸಂಪತ್ತನ್ನ ಇಂಡಿಕೇಟ್ ಮಾಡುವಂಥದ್ದು. ಲಕ್ಷ್ಮೀ ದೇವರಂದ್ರೇನೆ ಸಂಪತ್ತು. ಸೊ ಫಿಶ್ ಅದನ್ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ನೀವು ಮಧುಬಾನಿ ಪೇಂಟಿಂಗ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಸಿಂಗಲ್ ಫಿಶ್ ನ ಇರಲ್ಲ, ಜೊತೆಯಲ್ಲಿ ಫಿಶ್ ಇರುತ್ತೆ, ಯಾವಾಗ್ಲೂ ಜೋಡಿ ಫಿಶ್ ಇರುತ್ತೆ. ನೀವಿದ್ರಲ್ಲಿ ನೋಡ್ಬೋದು, ಇನ್ನರ್ ಸರ್ಕಲ್ ಅಲ್ಲಿ ದೊಡ್ಡ ಫಿಶ್ ಇದೆ, ಅದು ಜೋಡಿ ಆಗಿದೆ, 2 ಜೋಡಿ ಫಿಶ್ ಇದೆ. ಮತ್ತೆ ಔಟರ್ ಸರ್ಕಲ್ ಅಲ್ಲಿ ನಾನು ಸ್ಮಾಲ್ ಸೈಜ್ ಫಿಶ್ ನ ಇಟ್ಟಿದ್ದೀನಿ, ಮತ್ತೆ ಅದು ಕೂಡ ಒಂದಕ್ಕೊಂದು ಜೋಡಿ ಆಗಿದೆ. ಸೆಕೆಂಡ್ಲಿ ನಾನಿಲ್ಲಿ ಲೋಟಸ್ ಯೂಸ್ ಮಾಡಿದ್ದೀನಿ. ಲೋಟಸ್ ಬಂದು ಸ್ಪಿರಿಚುಯಾಲಿಟಿನ ಇಂಡಿಕೇಟ್ ಮಾಡುತ್ತೆ ಮಧುಬಾನಿ ಪೇಂಟಿಂಗ್ ಅಲ್ಲಿ. ಆಧ್ಯಾತ್ಮಿಕತೆ ಮತ್ತೆ ಶಾಂತಿ, ನೆಮ್ಮದಿ. ಹಾಗೆ ಇದು ವಿಷ್ಣು ದೇವರಿಗೆ ಸಲ್ಲದು. ಸೊ ಫಿಶ್ ಲಕ್ಷ್ಮೀ ದೇವ್ರನ್ನ ಇಂಡಿಕೇಟ್ ಮಾಡಿದ್ರೆ, ಲೋಟಸ್ ವಿಷ್ಣು ದೇವ್ರನ್ನ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ನಾನು ಈ ಪಿಲ್ಲೋ ಕವರ್ ಅಲ್ಲಿ ಇದೆರಡು ಕಾಂಬಿನೇಷನ್ ಯೂಸ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಪಿಲ್ಲೋ ಪೇಂಟಿಂಗ್ ಮಾಡಿದ್ದೀನಿ. ಇದ್ರಲ್ಲಿ ನೀವು ನೋಡ್ಬೋದು ಪಿಕಾಕ್ ಯೂಸ್ ಮಾಡಿದ್ದೀನಿ ನಾನು. ಪಿಕಾಕ್ ಮತ್ತೆ ಔಟರ್ ಬಾರ್ಡರ್ ಬಂದು ಸೇಮ್ ಜೊಮೆಟ್ರಿಕ್ ಶೇಪ್ ಯೂಸ್ ಮಾಡಿದ್ದೀನಿ, ವಿಚ್ ಇಸ್ ನಥಿಂಗ್ ಬಟ್ ಹಾರಿಜಾಂಟಲ್ ಲೈನ್ಸ್ ಅಂಡ್ ಸ್ಮಾಲ್ ಶೇಪ್ಸ್ ಆಯ್ತಾ. ಪಿಕಾಕ್ಸ್ ಮಧುಬಾನಿ ಪೇಂಟಿಂಗ್ ಅಲ್ಲಿ ಸೌಂದರ್ಯನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಬ್ಯೂಟಿ ಆಗ್ಲಿ, ಮತ್ತೆ ಪ್ರಾಸ್ಪೆರಿಟಿ ಆಗ್ಲಿ, ಲವ್, ರೊಮ್ಯಾನ್ಸ್, ಇದನ್ನ ಇಂಡಿಕೇಟ್ ಮಾಡುತ್ತೆ ಮಧುಬಾನಿ ಪೇಂಟಿಂಗ್ ಅಲ್ಲಿ. ಹಾಗಾಗಿ ಸೊ ಟು ಪಿಕಾಕ್ ಇನ್ ರೊಮ್ಯಾನ್ಸ್, ಅದನ್ನ ನಾನಲ್ಲಿ ವರ್ಡ್ ಅಲ್ಲೂ ಕೂಡ ಮಧುಬಾನಿ ಪೇಂಟಿಂಗ್ ಏನ್ ಇಂಡಿಕೇಟ್ ಮಾಡುತ್ತೆ ಅದನ್ನ ನಾನು ಪಿಕ್ಚರ್ ಅಲ್ಲಿ ಈ ಪಿಲ್ಲೋ ಮೇಲೆ ಡ್ರಾ ಮಾಡಿದ್ದೀನಿ. ಮತ್ತೆ ನೀವು ಈ ಪಿಕಾಕ್ ರೆಂಬೆ ಮೇಲೆ ಕೂತಿರೋ ಹಾಗೆ, ಇದರಲ್ಲಿ ಆ ರೆಂಬೆ ಬಂದು ಮಾವಿನಕಾಯಿದು ಗಿಡ ಅನ್ನೋ ತರ ಡಿಪಿಕ್ಟ್ ಮಾಡಿದ್ದೀನಿ. ಇಲ್ಲಿ ಮ್ಯಾಂಗೋ ಮತ್ತೆ ಫ್ಲವರ್ಸ್. ಇದು ಕಾಂಬಿನೇಷನ್ ನಾನು ಮಧುಬಾನಿಲಿ ತಗೊಂಡಿಲ್ಲ. ಇದು ನಾನು ನಿಮ್ಗೆ ಮಧುಬಾನಿ ಪೇಂಟಿಂಗ್ ಶುರು ಆದಾಗ ನ್ಯಾಚುರಲ್ ಡೈಸ್ ಇಂದ ಮಾಡ್ತಾರೆ, ಅಂದ್ರೆ ಕ್ಯಾರೆಟ್, ಈ ತರ ನ್ಯಾಚುರಲ್ ವೆಜಿಟೇಬಲ್ಸ್ ಯೂಸ್ ಮಾಡ್ತಿದ್ರು ಆವಾಗೆಲ್ಲ. ಸೊ ಆ ಥಾಟ್ ಪ್ರೊಸೆಸ್ ಇಟ್ಕೊಂಡು ಈ ಫ್ಲವರ್ಸ್ ನ ಡ್ರಾ ಮಾಡಿದ್ದೀನಿ. ಸ್ವಲ್ಪ ಫ್ರೀ ಫಾರ್ಮ್ ಆಫ್ ಪೇಂಟಿಂಗ್. ಇದೆಲ್ಲ ನೀವು ನೋಡಿದ್ರೆ ಇದು ಮಧುಬಾನಿ ಸ್ಟ್ರಕ್ಚರ್ ಬರಲ್ಲ, ಇದೆಲ್ಲ ಫ್ರೀ ಫಾರ್ಮ್ ಆಫ್ ಪೇಂಟಿಂಗ್ ಮಾಡಿದ್ದೀನಿ ಕಾರ್ನರ್ಸ್ ಅಲ್ಲಿ. ಎಸ್ಪೆಷಲಿ ಇಲ್ಲಿ ಮತ್ತೆ ಇಲ್ಲಿ ಫ್ಲವರ್ಸ್ ಬಂದು ನಾನು ಕ್ಯಾರೆಟ್ ಡೈಸ್ ಇಂದ ಮಾಡಿರುವಂತದ್ದು. ಈ ಪಿಲ್ಲೋ ಪೇಂಟಿಂಗ್ ಅಲ್ಲಿ ನಾನು ಬಾರ್ಡರ್ ಮಾತ್ರ ಮಧುಬಾನಿ ಆರ್ಟ್ ಯೂಸ್ ಮಾಡಿದ್ದೀನಿ, ಒಳಗಡೆ ಎಲ್ಲ ನಾನು ಝೆಂಟ್ಯಾಂಗಲ್ ಆರ್ಟ್ ಯೂಸ್ ಮಾಡಿದ್ದೀನಿ. ಝೆಂಟ್ಯಾಂಗಲ್ ಆರ್ಟ್ ಮಾಡೋದ್ರಿಂದ, ಝೆನ್ ಆರ್ಟ್ ಬೇಸಿಕಲಿ ಮಾಡೋದ್ರಿಂದ ನಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಅಂದ್ರೆ ನಮ್ಮ ಏಕಾಗ್ರತೆ ಚೆನ್ನಾಗಿರುತ್ತೆ. ಸೊ ನಾನು ಆ ರೀಸನ್ಗೆ ಇದನ್ನ ಕಲ್ತಿದ್ದು. ಈ ಝೆನ್ ಆರ್ಟ್ ಅಲ್ಲಿ ನಾವು ಆ ಡಯಾಗ್ರಾಮ್ ಆಗಲಿ ಅಥವಾ ಆರ್ಟ್ ನ ಹೇಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಅದು ಕಾಣುತ್ತೆ, ಯಾಕಂದ್ರೆ ಇದು ಮಲ್ಟಿ ಡೈಮೆನ್ಷನಲ್ ಆರ್ಟ್ ಆಯ್ತಾ. ಸೊ ಹಾಗಾಗಿ ನೀವು ಇದು ಫ್ರೀ ಫಾರ್ಮ್ ಆಫ್ ಲೈನ್ಸ್. ಆ ಫ್ರೀ ಫಾರ್ಮ್ ಆಫ್ ಲೈನ್ಸ್ ಅಲ್ಲಿ ಸರ್ಕಲ್ಸ್ ಇದೆ, ಸ್ಪಿಯರ್, ಅದೊಂದ್ ರೀತಿ ಗೋಳ ತರ ಕಾಣುತ್ತೆ. ಹಾಗೆ ಮಧ್ಯದಲ್ಲಿ ಈ ಸ್ಪೈರಲ್ ಇದೆ ಅಲ್ವಾ. ಸೊ ಇಲ್ಲಿ ಹಾಗೆ ಜೊತೆಗೆ ಔಟರ್ ಲೈನ್ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ಇದಿಷ್ಟು. ಸೊ ಫ್ರೆಂಡ್ಸ್, ಏನ್ ಗೊತ್ತಾ, ಮನೆಯಲ್ಲಿ ಈ ತರ ಡಯಾಗ್ರಾಮ್ಸ್ಗಳು ಅಥವಾ ಈ ತರ ಆರ್ಟ್ ವರ್ಕ್
ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಮನೇಲಿ ಈ ತರ ಆರ್ಟ್ ವರ್ಕ್ ಇಟ್ಕೊಳ್ಳೋದ್ರಿಂದ ಅದ್ರಲ್ಲೂ ಎಲ್ಲ ತರ ಆರ್ಟ್ ವರ್ಕ್ ನ ಇಡಬಾರ್ದು. ಆ ಆರ್ಟ್ ವರ್ಕ್ಗೆ ಏನ್ ಮೀನಿಂಗ್ ಇದೆ ಅದನ್ನ ನೋಡಿ ತಕೊಂಡ್ ಬರ್ಬೇಕು ಹೊರಗಡೆಯಿಂದ ತಂದ್ರೆ, ಅಥವಾ ನಾವು ಮಾಡೋವಾಗ್ಲೂ ಅಷ್ಟೇ ಆ ಆರ್ಟ್ ವರ್ಕ್ಗೆ ಒಂದು ಮೀನಿಂಗ್ ಇಟ್ಟು ಆ ಎನರ್ಜಿನ ಮ್ಯಾನಿಫೆಸ್ಟ್ ಮಾಡಿ ಮಾಡಬೇಕು ಆರ್ಟ್ ವರ್ಕ್ ಮಾಡುವಾಗ್ಲೂ. ಸೊ ಸುಮ್ಮನೆ ಹೇಗೇಗೋ ಮಾಡಬಾರ್ದು. ಈ ತರ ಇಟ್ಕೊಳ್ಳೋದ್ರಿಂದ ನಮ್ಮ ಮನೇಲಿ ಏನು ಅಂದ್ರೆ ಪಾಸಿಟಿವಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಪಾಸಿಟಿವ್ ಆಗಿರ್ತೀವಿ. ಹಾಗೆ ಏನಾದ್ರೂ ನೆಗೆಟಿವಿಟಿ ಇದ್ರೆ ಅದನ್ನ ಅವಾಯ್ಡ್ ಮಾಡುತ್ತೆ. ಸೊ ಇಟ್ ಇಸ್ ಆಲ್ symbols which gives you energy. So that is about the art, ಮಧುಬಾನಿ ಆರ್ಟ್. ಇನ್ನೊಂದೇನು ಗೊತ್ತಾ, ಮಧುಬಾನಿ ಆರ್ಟ್ ಅಲ್ಲಿ ಆರ್ಟ್ ವರ್ಕ್ ಮಾಡುವಾಗ ಪೇಂಟಿಂಗ್ಸ್ ಯೂಸ್ ಮಾಡ್ತಾರಲ್ಲ ಅದರೆಲ್ಲ ನ್ಯಾಚುರಲ್ ಕಲರ್ಸ್, ಮತ್ತೆ ಆ ಕಲರ್ಸ್ ಕೂಡ ಅಷ್ಟೇ ತುಂಬಾ ವೈಬ್ರೆಂಟ್ ಕಲರ್ಸ್ ಯೂಸ್ ಮಾಡ್ತಾರೆ, ಡಲ್ ಕಲರ್ಸ್ ಯೂಸ್ ಮಾಡಲ್ಲ. ನಾನು ಈ ಪೇಂಟಿಂಗ್ ಮಾಡೋದಕ್ಕೆ ಬಳಸಿದಂತಹ ಕಲರ್ಗಳನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ನಾನು ಯೂಸ್ ಮಾಡಿದಂತ ಬ್ರ್ಯಾಂಡು ಫೆವಿಕ್ರಿಲ್ ಮತ್ತೆ ಕ್ಯಾಮೆಲ್ ಬ್ರ್ಯಾಂಡ್ ಯೂಸ್ ಮಾಡಿದೆ. ಇದು ಒಂದು ಬಾಟಲ್ಗೆ 20 to 40 rupees ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. ನಾರ್ಮಲ್ ಆಗಿ ಎಲ್ಲ ಕಡೆ ಫ್ಯಾನ್ಸಿ ಸ್ಟೋರ್ ಅಲ್ಲೆಲ್ಲ ಸಿಗುತ್ತೆ, ಅಥವಾ ಸ್ಪೆಸಿಫಿಕ್ ಆರ್ಟ್ ವರ್ಕ್ ಶಾಪ್ಗೆ ಹೋದ್ರು ನಿಮ್ಗೆ ಇದೆಲ್ಲ ಸಿಗುತ್ತೆ ಆಯ್ತಾ. ಜೊತೆಗೆ ಬ್ರಷ್ಗಳು ಬಂದ್ರೆ ಈ ಸೈಜ್ ಬ್ರಷ್ ನಾನು ತಗೊಂಡಿದ್ದೆ. ಈ ಸೈಜ್ ಬ್ರಷ್ ಬೇಸಿಕಲಿ ಬಾರ್ಡರ್ ಹಾಕೊಳ್ಳೋದಕ್ಕೆ, ಔಟ್ಲೈನ್ ಬಾರ್ಡರ್ ಮಾಡೋದಕ್ಕೆ. ಜೊತೆಗೆ ಮಧುಬಾನಿ ಪೇಂಟಿಂಗ್ ಅಲ್ಲಿ ಕಲರ್ ಫಿಲ್ಲಿಂಗ್ ಮಾಡಲ್ಲ, ಹೆಚ್ಚಿನದಾಗಿ ಲೈನ್ಸ್ ಇಂದಾನೆ ಫಿಲ್ ಮಾಡ್ತೀವಿ, ಮತ್ತೆ ತುಂಬಾ ಕಮ್ಮಿ ಕಲರ್ ಇನ್ನರ್ ಫಿಲ್ಲಿಂಗ್ಸ್ ಮಾಡೋದು. ಹಾಗಾಗಿ ನಾನು ಮ್ಯಾಕ್ಸಿಮಮ್ ವರ್ಕ್ ಇದೊಂದೇ ಬ್ರಷ್ ಅಲ್ಲೇ ಮಾಡಿದ್ದೀನಿ. ಮತ್ತೆ ಇದು ನನ್ನ ಪೇಂಟಿಂಗ್ ಬ್ರಷ್ಗಳು. ಸೊ ಜಾಸ್ತಿ ಇದೊಂದು ಬ್ರಷ್ ಯೂಸ್ ಮಾಡಿದ್ದೀನಿ ಕಲರ್ ಫಿಲ್ಲಿಂಗ್ ಅಲ್ಲಿ. ನಾನು ಇನ್ನಷ್ಟು ಕ್ಯಾನ್ವಾಸ್ ಬೋರ್ಡ್ ಪೇಂಟಿಂಗ್ಸ್ ಎಲ್ಲ ಮಾಡ್ತೀನಿ. ಆ ಕ್ಯಾನ್ವಾಸ್ ಪೇಂಟಿಂಗ್ಸ್ಗೆಲ್ಲ ಮಾಡೋವಾಗ ಈ ಬ್ರಷ್ಗಳನ್ನ ಹೆಚ್ಚಿನದಾಗಿ ಈ ತರ ಬ್ರಷ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಇಟ್ ಈಸ್ ಆಲ್ ಅಬೌಟ್ ಫಿಲ್ಲಿಂಗ್ ಅಲ್ವಾ, ಹಂಗಾಗಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಜನರಿಗೆ ಫಾರ್ವರ್ಡ್ ಮಾಡಿ ವಿಡಿಯೋನ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.